ದಿಢೀರ್ ಅಂತ ಸರ್ ವಿಸಿಟ್ ಮಾಡಿದ್ರಾ? ಏನಿದೆ ಸರ್, ಯಾವ ರೀತಿ ಇದೆ ವ್ಯವಸ್ಥೆ? ಇಲ್ಲ, ನಮಗೆ ನೈಜವಾದ ಪರಿಸ್ಥಿತಿ ಏನಿದೆ ಅಂತ ನಮಗೆ ನೋಡ್ಕೊಳ್ಬೇಕಾಗ್ತದೆ. ಇದರಲ್ಲಿ ಯಾವ ರೀತಿ ಇದೆ, ಮತ್ತು ಬೆಳಿಗ್ಗೆ ಬೇರೆ ರಾತ್ರಿ ಇದ್ದಾರೆ ಡ್ಯೂಟಿಗೆಲ್ಲ ಬರ್ತಾರಾ ಅಥವಾ ಬಂದ ಡ್ಯೂಟಿ ಸರಿ ಇದೆಯಾ ಅಥವಾ ಲೋಪದೋಷಗಳು ಏನಿದೆ, ಮತ್ತು ಬೆಳಿಗ್ಗೆ ಅಂತೂ ಸಂಜೆ ಡ್ಯೂಟಿ ಮಾಡಲಿಕ್ಕೆ ಬಹಳ ಕಷ್ಟಕರವಾದಂಥ ಕೆಲಸ. ಅಲ್ಲಿರೋ ಎಲ್ಲ ಸಮಸ್ಯೆಗಳು ಏನಿದೆಯಾ ಅದೆಲ್ಲ ನೋಡಿಕೊಂಡು ಅರ್ಥ ಮಾಡ್ಕೊಂಡು ಬಂದಿದ್ದೇನೆ. ಏನು ಪ್ರಥಮವಾದ ಭೇಟಿ ಇದರಲ್ಲಿ. ಸೊ ಏನೆಲ್ಲ ಲೋಪದೋಷ ಇದೆ ಮತ್ತು ಯಾರೆಲ್ಲ ಕೆಲವರು ಬರಲಿಲ್ಲ ಹೆಸರು ತಗೊಂಡಿದ್ದೇನೆ. ನಾಳೆ ಅವರ ಮೆಡಿಕಲ್ ಕರೆಸಿಕೊಂಡು ನಾನು ಅದಕ್ಕೆ ಮಾತಾಡ್ತೇವೆ. ನಾವು ಇದನ್ನು ಮುಂದಿನ ಇದನ್ನು ಹೇಗೆ ಇನ್ನಷ್ಟು ಸರಿಪಡಿಸ್ಬೋದು, ಇನ್ನಷ್ಟು ಜನರಿಗೆ ಪ್ರಯೋಜನ ಆಗುವಂಥ ಹೇಗೆ ಹಮ್ಮಿಕೊಳ್ಬೋದು ಅಂತೇಳಿ ಅರ್ಥ ಮಾಡ್ಕೊಂಡು ಬಂದಿದ್ದೇನೆ. ಇಲ್ಲ, ದೂರುಗಳಂತ ಅಲ್ಲ, ದೂರುಗಳಂಥದ್ದು ಯಾವುದು ಕೂಡ ಇರಲಿಲ್ಲ. ಎಲ್ಲ ಕಡೆಗೆ ನಾನು ನನ್ನ ಕೆಲಸವೇನು ಸರ್ಪ್ರೈಸ್ ವಿಸಿಟ್ ಮಾಡಲಿಕ್ಕೆ ಇದರಲ್ಲಿ. ಸೊ ಎಲ್ಲ ಇವತ್ತು ನಾವು ಒಂದೆರಡು ಡಾಕ್ಟರ್ ಇರಲಿಲ್ಲ, ಇದು ಪ್ರಥಮವಾದ ಕಾರಣ ಅನ್ನೋದಕ್ಕೆ ನಾಳೆ ಕರೆಸಿ ಅವರಿಗೆ ವಾರ್ನಿಂಗ್ ಕೊಟ್ಟು ನಾನು ನೋಡ್ತೇನೆ. ಮತ್ತು ಮುಂದೆ ಬೇರೆ ರೀತಿ ಈ ರೀತಿ ಎಲ್ಲಾದರೂ ಕೂಡ ಆದರೆ ಮತ್ತು ನಾವು ಕ್ರಮ ಇವತ್ತು ನಾವು ತಗೊಳ್ಬೇಕಾಗ್ತದೆ. ಆಯ್ತಾಯ್ತು, ಅದಕ್ಕೆ ನಮಗೆ ಅವರಿಗೆ ತೊಂದರೆ ಕೊಡಲಿಕ್ಕೂ ಇಷ್ಟ ಇಲ್ಲ. ಅವರನ್ನು ವಿಶ್ವಾಸಕ್ಕೆ ತೆಕ್ಕೊಂಡು ಅವರ ಸಮಸ್ಯೆಯನ್ನು ನೋಡಿಕೊಂಡು ಅವರು ಇನ್ನೂ ತಪ್ಪು ಮಾಡಿದ ರೀತಿ ಅದನ್ನು ಕ್ರಮವಹಿಸಿಕೊಂಡು ಬಹುಶಃ ಅವರಿಗೆ ಉತ್ತಮವಾದ ವ್ಯವಸ್ಥೆ, ಸುಸಜ್ಜಿತ ವ್ಯವಸ್ಥೆ ಮಾಡಿಕೊಡುವಂಥದ್ದು ಮತ್ತು ಊರವರು ಕೂಡ ಅದಕ್ಕೆ ಸಹಕಾರ ಕೊಡಬೇಕು ಹೇಳಲಿಕ್ಕೆ ನಾನು ಬಯಸ್ತೇನೆ. ಸರ್, ಮತ್ತು ಖಾತೆ ಹಂಚಿಕೆ ಅದು ಒಂದೇ ಅವರಲ್ಲಿ ಇಷ್ಟು ಆಕ್ಟಿವ್ ಆಗಿ ವಿಸಿಟ್ ಮಾಡಿದ್ದೀರಾ, ಹೇಗೆ ಅಂತೇಳಿ? ಅಲ್ಲಕ್ಕೆ ನಮಗೆ ನೋಡಿ, ನಮಗೆ ಖಾತೆ ಇಂಪಾರ್ಟೆಂಟ್ ಅಲ್ಲ, ನಮ್ಮ ಕೆಲಸ ಇಂಪಾರ್ಟೆಂಟ್. ಅದು ಯಾವುದೇ ಖಾತೆ ಇರಲಿ ಏನೇ ಇರಲಿ, ಕೆಲಸ ಇಂಪಾರ್ಟೆಂಟ್. ಕೆಲಸ ನಾವು ಪ್ರಾರಂಭ ಮಾಡಬೇಕಾಗ್ತದೆ. ಇದರಲ್ಲಿ ನಾವು ಬೆಳಿಗ್ಗೆ ಬರಬೇಕು ಅನಿಸಿದ್ರು ಕೂಡ ನಮ್ಮ ಕೆಲವೊಮ್ಮೆ ಟೈಮ್ ಬೇರೆ ಬೇರೆ ಮೀಟಿಂಗ್ ಇರ್ತದೆ, ಬೇರೆ ವಿಚಾರ ಬರಲಿಕ್ಕೆ ಕೂಡ ಸಿಕ್ಕುವುದಕ್ಕೆ ಒಮ್ಮೆ ಬಂದರೆ ಮತ್ತು ಅರ್ಧ ದಿವಸ ಇಲ್ಲಿ ಅದಕ್ಕೆ ಸಮಯ ನೋಡಿಕೊಂಡು ಬಹುಶಃ ಇವತ್ತು ಕರೆಕ್ಟಾದ ಪಿಕ್ಚರ್ ಯಾವ ಸಿಕ್ಕುದು ಈಗಲೇ ಸಿಕ್ಕೋದು. ಸರಿಯಾದ ಒಂದು ಚಿತ್ರ, ಒಂದು ಆಸ್ಪತ್ರೆ ನಮ್ಮ ಕೈಗೆ ಸಿಕ್ಕಬೇಕಾದ್ರೆ ಇದು ಕರೆಕ್ಟಾದ ನಮಗೆ ಟೈಮ್ ಸಿಕ್ಕಲಿಕ್ಕೆ. ಅದಕ್ಕೆ ಈಗ ನಾನು ಇವತ್ತು ಬಂದಿದ್ದೇನೆ. ಅವತ್ತು ನಾನು ಬಂದು ಇಲ್ಲಿ ಶಾರ್ಟೇಜ್ ಆಫ್ ಬೆಡ್ ಇದ್ದಾಗ ನಾನೇ ಬಹುಶಃ ಅವತ್ತು MCH 100 ಬೆಡ್ ಹಾಸ್ಪಿಟಲ್ ನಾನು ಬಿಡುಗಡೆ ಮಾಡಿ ನಾನು ಶಂಕುಸ್ಥಾಪನೆ ಮಾಡಿದ್ದೆ. ಸರ್, ಈ ಹಿಂದೆಯೂ ಸುಮಾರು ಸರ್ಪ್ರೈಸ್ ವಿಸಿಟ್ಗಳಾಗಿದ್ದಾವೆ, ಆದರೆ ಪರಿಹಾರ ಮಾತ್ರ ಯಾವುದೂ ಸಿಗಲಿಲ್ಲ. ನೋಡಿ, ಎಲ್ಲ ನಿರೀಕ್ಷೆ ಈಗ ಹಾಗೇನೆಲ್ಲ ಇಟ್ಸ್ ಅ ಟೀಮ್ ವರ್ಕ್. ಒಬ್ಬನಿಂದ ಆಗ್ತದಂತ ಅಂತಲ್ಲ, ನಾವು ಸಮಸ್ಯೆ ನೋಡಿಕೊಂಡು ಡಾಕ್ಟರ್ ಸಮುದಾಯ ಅಧಿಕಾರಿಗಳು ಮತ್ತು ಕೂತ್ಕೊಂಡು ಚರ್ಚೆ ಮಾಡಿ ಪರಿಹಾರ ನಾವು ಕಾಣ್ತೇವೆ. ಯಾರು ಉತ್ತಮ ಕೆಲಸ ಮಾಡ್ತಾರೆ ಅವರಿಗೆ ಪ್ರೋತ್ಸಾಹ ನಾವು ಕೊಡ್ತೇವೆ, ಯಾರು ಸ್ವಲ್ಪ ಆಲಸ್ಯದಿಂದ ಅವ್ರಿಗೆ ಎಚ್ಚರಿಕೆ ಕೊಡ್ತೇವೆ. ಮತ್ತು ಯಾರ್ಯಾರು ಬೇಗ ಕೆಲಸ ಮಾಡೋದಿಲ್ಲ ಅವ್ರ ಮೇಲೆ ಕ್ರಮ ನಾವು ತಗೊಳ್ತೇವೆ, ಅಂತ ಕ್ರಮ ತಗೊಳ್ತೇವೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೆಚ್ಚು ಜನ ಬರ್ತಾರೆ ಸರ್, ಅದರ ವೇಟಿಂಗ್ ಅವರ್ ಜಾಸ್ತಿ ಇರುತ್ತೆ, ಕಾಯ್ತಾ ಇರಬೇಕು. ಫಾರ್ ಎಕ್ಸಾಂಪಲ್ ವಿಕ್ಟೋರಿಯಾ ಆಸ್ಪತ್ರೆ ಇರೋದು, ಬೋರಿಂಗ್ ಇರೋದು, ಅಂಥ ಕಡೆ ಹೆಚ್ಚಿನ ಕ್ರೌಡ್ ಇರುತ್ತೆ. ಅಂಥದ್ದನ್ನೇನು ಸುಧಾರಣೆ ಮಾಡೋದಕ್ಕೆ ಏನಾದರೂ ಅದು ಯಾಕೆ ಡಿಲೇ ಆಗ್ತಾ ನಾವು ನೋಡಬೇಕು. ಯಾಕಂತೇಳಿದ್ರೆ ಎಲ್ಲಿ ಡಿಮಾಂಡ್ ಜಾಸ್ತಿ, ಎಲ್ಲಿ ನಮಗೆ ಡಿಮಾಂಡ್ಗಳು ಜಾಸ್ತಿ ಇದೆ ಅಲ್ಲಿ ಬಹುಶಃ ಒತ್ತಡಗಳು ಇವತ್ತು ಜಾಸ್ತಿ ಆಗ್ತದೆ. ಕೆಲವೊಮ್ಮೆ ಪೇಷಂಟ್ ಜಾಸ್ತಿ ಬರ್ತಾರೆ. ಗೌರ್ಮೆಂಟ್ ಹಾಸ್ಪಿಟಲ್ ಪೇಷಂಟ್ ಜಾಸ್ತಿ ಬಂದಾಗ ಇವರಿಗೆ ಹೋಗಿ ಅಂತ ಹೇಳಿ ಕೂಡ ಗೊತ್ತಿಲ್ಲ, ಮತ್ತೆ ಬಂದು ಹೇಳ್ತಾರೆ ನಾವು ಹೊರಗೆ ಕಳಿಸಿದ್ರು ಅಂತೇಳಿ. ಪ್ರೈವೇಟ್ ಹಾಸ್ಪಿಟಲ್ ಹೋಗಿ ಅಂತ ಹೇಳ್ತಾರೆ, ಅಲ್ಲಿ ಯಾರು ಕೇಳಲಿಕ್ಕೆ ಹೋಗೋದಿಲ್ಲ. ಇಲ್ಲಿ ಅವ್ನು ಬಂದರೆ ನೀವು ಡ್ಯೂಟಿ ಎಷ್ಟು ಜನ ಐತೆ ಅಂತ, ಎಷ್ಟು ಜನ ಬಂದರೂ ಕೂಡ ನೋಡಬೇಕು. ಇಲ್ಲಿ 50 ಚೇರ್ ಆಗಿ 60 ಜನ ಬಂದು ಮತ್ತು ಅಲ್ಲಿ ಇರ್ತಾರೆ. ಸೊ ನಾವು ಪರಿಸ್ಥಿತಿ ಏನಂತ ನೋಡಿಕೊಂಡು ಆ ಎಲ್ಲವನ್ನು ಒಂದೇ ರೀತಿ ನಾವು ತಗೊಂಡು ಹೋಗಲಿಕ್ಕೆ ಆಗೋದಿಲ್ಲ. ಇದರಲ್ಲಿ ಎಲ್ಲೆಲ್ಲಿ ಪರಿಸ್ಥಿತಿ ನೋಡಿಕೊಂಡು ಅಲ್ಲಿಂದ ಸರಿಪಡೋ ಕೆಲಸ ಮಾಡುವ. ಮತ್ತು ಯಾವುದಾದ್ರೂ ಹಾಸ್ಪಿಟಲಲ್ಲಿ ಹೆಚ್ಚು ಪೇಷಂಟ್ ಬರ್ತದೆ ಅಂತ ಹೇಳಿದರೆ ಅದರ ಅರ್ಥ ಹಾಸ್ಪಿಟಲ್ ಚೆನ್ನಾಗಿದೆ ಅಂತೇಳಿ ಅರ್ಥ. ಸರ್, ತಮ್ಮ ಗಮನಕ್ಕಿರಲಿ ಸರ್, ಸರ್ಕಾರಿ ಹಾಸ್ಪಿಟಲ್ಗಳಲ್ಲಿ ಖಾಸಗಿ ಆಂಬುಲೆನ್ಸ್ಗಳ ಹಾವಳಿ ಆಟೋಟೋಪ ಜಾಸ್ತಿ ಆಗಿದೆ. ಬಡವರಿಂದ ಹೆಚ್ಚುವರಿ ಹಣ ವಸೂಲಿ ಮಾಡೋದು, ಆ ಥರದ್ದೆಲ್ಲ ಆಗುತ್ತೆ, ಹಲ್ಲೆ ಮಾಡುವಂಥದ್ದು ಸುಮಾರು ಪ್ರಕರಣಗಳಾಗಿದೆ. ಎಲ್ಲದಂತ ಇದು ಸಬ್ಜೆಕ್ಟ್ ಇದೆ. ಇದನ್ನು ನಾಳೆ ನಾನು ಬೆಳಿಗ್ಗೆ 10 ಗಂಟೆ ರಿವ್ಯೂ ಕರೆದಿದ್ದೇನೆ ಮೀಟಿಂಗ್. ಇದರಲ್ಲಿ ನಾವು ಸಬ್ಜೆಕ್ಟ್ ಒಂದೊಂದು ಹಂತದ್ದು ತಗೊಂಡು ಹೋಗ್ತೀವಿ. ನಿಮ್ಗೆ ಕೊಟ್ಟ ಸಲಹೆ ಕರೆಕ್ಟ್ ಇದೆ. ನಿಮಗೇನಾದ್ರು ಯಾರಿಗಾದರೂ ಆರೋಗ್ಯ ವಿಷಯಕ್ಕೆ ಸಂಬಂಧಪಟ್ಟದೆ ಈ ರಾಜ್ಯ ಜನಸಾಮಾನ್ಯರಿಗೆ ಯಾರಿಗಾದರೂ ಏನಾದರೂ ಸಲಹೆ ಸೂಚನೆ ಸಮಸ್ಯೆ ನಮಗೆ ಗಮನ ಕೊಡಲಿಕ್ಕಿದೆ, ದಯವಿಟ್ಟು ನನ್ನ ಕಚೇರಿಗೆ ಅವ್ರು ಕೊಡಿ. ಅದನ್ನು ಕೂತ್ಕೊಂಡು ಅದು ಚರ್ಚಿಸಿ ಅದಕ್ಕೆ ಪರಿಹಾರ ಕೊಡೋ ಕೆಲಸ ನಾವು ಖಂಡಿತವಾಗಿ ನಾವು ಮಾಡ್ತೀವಿ. ಯಾಕೆ ನಮ್ಗೆ ತಳಮಟ್ಟದ ಏನು ಕೆಲವು ನಡೆದು ಗೊತ್ತಿಲ್ಲ ಇದರಲ್ಲಿ. ಸೊ ಕೆಲವೊಂದು ವಿಚಾರಗಳು ಅವರು ಒಬ್ಬರಿಗೆ ಕೊಟ್ಟರು ಕೂಡ ಅದು ಸರ್ವರಿಗೆ ಕೂಡ ಪ್ರಯೋಜನ ಆಗ್ತದೆ. ಆ ಕೆಲಸ ಸಾರ್ವಜನಿಕರು ಮಾಡಬೇಕು. ಮತ್ತು ಸಂಘ ಸಂಸ್ಥೆ ಅವರು ಸ್ವಂತ ಆಸ್ತಿ ಅಂತ ಆಲೋಚನೆ ಮಾಡಬೇಕು. ಊರವ್ರು ಬಂದಿಲ್ಲಿ ಆಸ್ಪತ್ರೆ ಹೊರಗಡೆ ಗಲಾಟೆ ಮಾಡೋದು, ಕಿರುಕುಳ ಮಾಡೋದು, ಡಾಕ್ಟರ್ಗಳಿಗೆ ಒಂದು ಭಯ ಉಂಟು ಮಾಡೋದು, ನರ್ಸ್ಗಳಿಗೆ ಭಯ ಆಗೋದಿಲ್ಲ. ನಿರ್ಭಯವಾದ ವಾತಾವರಣ ನಿರ್ಮಾಣ ಮಾಡೋದು ಜವಾಬ್ದಾರಿ ಊರವ್ರು ವಹಿಸ್ಕೊಳ್ಬೇಕು. 100ಕ್ಕೆ 100 ಸರಿದಾನೆ ಹೇಳಲಿಕ್ಕೆ ಆಗೋದಿಲ್ಲ. ಈ 4% ಯಾರು ಸರಿ ಇಲ್ಲ, ಇನ್ನು 96% ಜನ ಇದ್ದಾರಲ್ಲ, ಅವರು ಸರಿಪಡಿಸಬೇಕಲ್ಲ.
ಆದ ಕಾರಣ ಇದೆಲ್ಲ ಕೂಡ ವೇಟ್ ಜಾಯಿಂಟ್ ಟುಗೆದರ್, ಜನಪ್ರತಿನಿಧಿಗಳು, ಅಧಿಕಾರಿ ವರ್ಗದವರು, ಸಿಬ್ಬಂದಿ, ಡಾಕ್ಟರ್ ಸಿಬ್ಬಂದಿ ಮತ್ತು ಸಾರ್ವಜನಿಕರು ಕೂಡ ನಮಗೆ ಅತಿ ಅಗತ್ಯ. ಅವರ ಸಹಕಾರ ಕೂಡ ನಾವು ಯಾಚಿಸ್ತೀವಿ.